ಇವಾಗ ನಾನು ಕ್ರಿಯೇಟ್ ಕಮೆಂಟ್ನ ಯಾವ ರೀತಿ ಯೂಸ್ ಮಾಡಿಕೊಂಡು ನಾವು ಟೇಬಲ್ನ ಕ್ರಿಯೇಟ್ ಮಾಡೋದು, ಡೇಟಾಬೇಸ್ನ ಕ್ರಿಯೇಟ್ ಮಾಡೋದು ಅಂತ ತಿಳ್ಕೊಂಡು, ಇವಾಗ ನಾನು ಆಲ್ರೆಡಿ ಒಂದು ಟೇಬಲ್ನ ಕ್ರಿಯೇಟ್ ಮಾಡಿದ್ದೀನಿ. ಸಪೋಸ್ ಈಗ ನನಗೆ ಇನ್ನೂ ಒಂದು ಕಾಲಮ್ನ ಆ್ಯಡ್ ಮಾಡಬೇಕು ಅಂದ್ಕೊಂಡೆ. ಯಾವ ರೀತಿ ಆ ಕಾಲಮ್ನ ಆ್ಯಡ್ ಮಾಡೋದು ಅಂತ ತಿಳ್ಕೊಳ್ಳೋದು. ಯಾವುದೇ ಒಂದು ಕಾಲಮ್ನ ಆ್ಯಡ್ ಮಾಡಬೇಕು ಅಥವಾ ಸ್ಟ್ರಕ್ಚರ್ನ ಮಾಡಿಫೈ ಮಾಡಬೇಕು ಟೇಬಲ್ದ ಅಂದರೆ ನಾವು ಆಲ್ಟರ್ ಕಮೆಂಟ್ನ ಯೂಸ್ ಮಾಡ್ತೀವಿ. ಯಾವ ರೀತಿ ಅಂದರೆ ಆಲ್ಟರ್ ಟೇಬಲ್ ನೇಮ್ ಮತ್ತು ಆ್ಯಡ್ ಯಾವ ಕಾಲಮ್ನ ಆ್ಯಡ್ ಮಾಡ್ತೀವಿ ಅಂತ ತೊಗೋಬೇಕು. ನಾನೀಗ ಒಂದು ಇಮೇಲ್ ಕಾಲಮ್ನ ಆ್ಯಡ್ ಮಾಡಬೇಕು ಅನ್ಕೋತೀನಿ. ಇಮೇಲ್ ಮತ್ತು ಅದರ ಡೇಟಾ ಟೈಪ್ನ ಸ್ಪೆಸಿಫೈ ಮಾಡಬೇಕು. ನಾನು varchar ಮತ್ತು ಅದ್ರ ಕನ್ಸ್ಟೆಂಟ್ನ ಸ್ಪೆಸಿಫೈ ಮಾಡೋದು. ಈಗ ಕನ್ಸ್ಟೆಂಟು ನಲ್ ಬೇಕೋ ನಾಟ್ ನಲ್ ಅಂತ. ನಾನು ಎಕ್ಸಾಂಪಲ್ಗೆ ನಲ್ ಅಂತಲೇ ಕೊಡ್ತೀನಿ. ಇವಾಗ ನಾನು ಚೆಕ್ ಮಾಡಬೇಕು ನನ್ನ ಕಾಲಮ್ಮು ಆ್ಯಡ್ ಮಾಡಿರೋದು ಆ್ಯಡ್ ಆಗೈತಾ ಇಲ್ವೋ ಅಂತ. ಅದಕ್ಕೆ ಏನು ಮಾಡ್ತೀನಿ, ಡಿಸ್ಕ್ರಿಪ್ಷನ್ ಎಂಪ್ಲಾಯಿ. ಇವಾಗ ನಾವು ಚೆಕ್ ಮಾಡ್ಬೋದು ಇಮೇಲ್ ಅನ್ನೋದು ಕ್ರಿಯೇಟ್ ಆಗೈತೆ ಕಾಲಮ್. ಆದರೆ ನಾನು ಇಮೇಲ್ ಅನ್ನೋದನ್ನ ನಾನು ಇದಾದ್ಮೇಲೆ ಕ್ರಿಯೇಟ್ ಮಾಡಬೇಕು. ಅಂದರೆ ಒಂದು ಪೊಸಿಷನ್ನಲ್ಲಿ ನಾನು ಸ್ಪೆಸಿಫೈ ಮಾಡಬೇಕು, ಈ ಪೊಸಿಷನ್ ಆದಮೇಲೆ ನೀನು ಕ್ರಿಯೇಟ್ ಮಾಡಬೇಕು. ಈಗ ಐ ಡಿ ನೇಮ್ ಎರಡರ ಮಧ್ಯೆ ನನಗೆ ಇಮೇಲ್ ಬೇಕು ಅಥವಾ ಸ್ಯಾಲ್ರಿ ಆದಮೇಲೆ ಬೇಕು. ಆ ರೀತಿ ಅಂದಾಗ ಯಾವ ರೀತಿ ಕ್ರಿಯೇಟ್ ಮಾಡೋದು ಅಂದರೆ ಆಲ್ಟರ್ ಟೇಬಲ್ ನೇಮ್ ಆ್ಯಡ್ ಇಮೇಲ್ ಆ್ಯಡ್ ಯಾವುದು ಕಾಲಮ್ನ ನಾವು ಕ್ರಿಯೇಟ್ ಮಾಡ್ತೀವಿ ಅದ್ರ ಕಾಲಮ್ ನೇಮು, ಅದ್ರ ಡೇಟಾ ಟೈಪು ಕನ್ಸ್ಟೆಂಟು, ಮತ್ತು ಆಫ್ಟರ್ ಅದಾದಮೇಲೆ ಬೇಕೋ ಅಥವಾ ಬಿಫೋರ್ ಯಾವ್ದಾದ್ರು ಆಲ್ರೆಡಿ ಇರೋ ಕಾಲಮ್ನ ನಾವು ಸ್ಪೆಸಿಫೈ ಮಾಡೋದು. ಯಾವ ರೀತಿ ಅಂದರೆ ಆಲ್ಟರ್ ಟೇಬಲ್ ನೇಮ್ ಆ್ಯಡ್. ಇವಾಗ ನಾನು ಏಜ್ ಅನ್ನೋ ಒಂದು ಕಾಲಮ್ನ ಕ್ರಿಯೇಟ್ ಮಾಡ್ತಾ ಇರ್ತೀನಿ. ಏಜ್ ಅದ್ರದ್ದು ಡೇಟಾ ಟೈಪ್ ಬಂದು ಇಂಟ್ ಅಂತ ಇಂಟೀಜರ್ ತೊಗೋತೀನಿ. ನೆಕ್ಸ್ಟು ನಾಟ್ ನಲ್ ಅಂತ ಕನ್ಸ್ಟೆಂಟ್ಸ್ ಕೊಡ್ತೀನಿ. ನಾನಿದು ನಂದು ನೇಮ್ ಆದಮೇಲೆ ಕ್ರಿಯೇಟ್ ಆಗಬೇಕು ಅಂದರೆ ಆಫ್ಟರ್ ಯೂಸ್ ಮಾಡ್ತೀನಿ. ಆಫ್ಟರ್ ನೇಮ್ ಅಂತ ಕೊಡ್ತೀನಿ. ಇವಾಗ ಚೆಕ್ ಮಾಡೋದು, ಡಿಸ್ಕ್ರಿಪ್ಷನ್ ಎಂಪ್ಲಾಯಿ. ಇವಾಗ ನೀವು ಚೆಕ್ ಮಾಡ್ಬೋದು ಏಜ್ ಅನ್ನೋದು ನೇಮ್ ಆದಮೇಲೆ ಕ್ರಿಯೇಟ್ ಆಗೈತೆ. ಅದೇ ನೇಮ್ಗಿಂತ ಬಿಫೋರ್ ಕ್ರಿಯೇಟ್ ಮಾಡಬೇಕಾಯಿತು. ಈಗ ಐ ಡಿ ಆದಮೇಲೆ ಕ್ರಿಯೇಟ್ ಮಾಡಬೇಕಂದ್ರೆ ಬಿಫೋರ್ ನೇಮ್ ಅಂತ ಕೊಟ್ಟರೆ ಐ ಡಿ ಆದಮೇಲೆ ಕ್ರಿಯೇಟ್ ಆಗುತ್ತೆ. ಆ ಥರ ಆಫ್ಟರ್ ಬೇಕಂದರೆ ಆಫ್ಟರು, ಬಿಫೋರ್ ಬೇಕಂದರೆ ಬಿಫೋರ್ ಕೂಡ ಯೂಸ್ ಮಾಡ್ಬೋದು. ಇದು ಬಂದು ಆಲ್ಟರು. ಅದೇ ರೀತಿ ನಾನು ಈಗ ಯಾವುದೋ ಒಂದು ಡೇಟಾ ಟೈಪ್ನ ಚೇಂಜ್ ಮಾಡಬೇಕು. ಈಗ ಆಲ್ರೆಡಿ ಕಾಲಮ್ದು varchar ತೊಗೊಂಡಿದ್ದೀನಿ. ಆ varcharರಿಂದ ನಾನು ಕ್ಯಾರೆಕ್ಟರ್ಗೆ ಕನ್ವರ್ಟ್ ಮಾಡಬೇಕು. ಯಾವ ರೀತಿ ಕನ್ವರ್ಟ್ ಮಾಡೋದು ಡೇಟಾ ಟೈಪ್ನ ಅಂತ ಚೆಕ್ ಮಾಡೋಣ. ಯಾವ ರೀತಿ ಚೆಕ್ ಮಾಡೋದು ಅಂತಂದರೆ ಯೂಸಿಂಗ್ ಮಾಡಿಫೈ ಕಮ್ಯಾಂಡು. ಆಲ್ಟರ್ ಟೇಬಲ್ ನೇಮ್ ಮಾಡಿಫೈ ನೇಮ್. ಈಗ ನೀವಾಗಿ ಈಗ ಹೊಸ್ದಾಗಿ ಯಾವ ರೀತಿ ಡೇಟಾ ಟೈಪ್ನ ಕೊಡ್ತೀವಿ ಅದನ್ನ ಸ್ಪೆಸಿಫೈ ಮಾಡೋದು. ಈಗ ಮೊದಲೇನಿತ್ತು varchar ಇತ್ತು, ಇವಾಗ ನಾನು ಕ್ಯಾರೆಕ್ಟರ್ಗೆ ಕನ್ವರ್ಟ್ ಮಾಡ್ತೀನಿ. char 30 ಅಂತ ಕೊಡ್ತೀನಿ. ಇವಾಗ ನಾವು ಚೆಕ್ ಮಾಡೋದು ಇವಾಗ ಕ್ಯಾರೆಕ್ಟರ್ಗೆ ಕನ್ವರ್ಟ್ ಆಗೈತಾ ಇಲ್ವ ಅಂತ. ಯಾವ ರೀತಿ ಅಂದರೆ ಬೈ ಯೂಸಿಂಗ್ ಡಿಸ್ಕ್ರಿಪ್ಷನ್ ಆಫ್ ದಿ ಟೇಬಲ್ ನೇಮ್, ಡಿಸ್ಕ್ರಿಪ್ಷನ್ ಎಂಪ್ಲಾಯಿ. ಇವಾಗ ನಾವು ಚೆಕ್ ಮಾಡ್ಬೋದು ಇದ್ರ ಡೇಟಾ ಟೈಪ್ ಬಂದು ಮೊದಲು varchar ಇತ್ತು, ಇವಾಗ ಕ್ಯಾರೆಕ್ಟರಾಗಿ ಕನ್ವರ್ಟ್ ಆಗೈತೆ. ಇವಾಗ ನಾನು ಡೇಟಾ ಟೈಪ್ನ ಯಾವ ರೀತಿ ಚೇಂಜ್ ಮಾಡೋದು ಅಂತ ತಿಳ್ಕೊಂಡು, ಅದೇ ರೀತಿ ನಾನು ಸಪೋಸ್ ಕನ್ಸ್ಟೆಂಟ್ನ ಚೇಂಜ್ ಮಾಡಬೇಕು ಅಂದರೆ ಯಾವ ರೀತಿ ಮಾಡೋದು ಅಂತ ಅಂದರೆ ಇವಾಗ ನಂದು ಡಿಪಾರ್ಟ್ಮೆಂಟ್ ಅನ್ನೋದು ಕನ್ಸ್ಟೆಂಟ್ ಏನೈತೆ ನಲ್ ಅಂತ ಐತೆ. ಎಸ್ ಅಂತ ಇದ್ರೇನು ನಲ್ ಅಂತ. ಅದನ್ನು ನಾನು ನಾಟ್ ನಲ್ ಆಗಿ ಕನ್ವರ್ಟ್ ಮಾಡಬೇಕು. ಯಾವ ರೀತಿ ಕನ್ವರ್ಟ್ ಮಾಡೋದು ಅಂದರೆ ಬೈ ಯೂಸಿಂಗ್ ಸೇಮ್ ಮಾಡಿಫೈ ಯೂಸ್ ಮಾಡಿ ಆಲ್ಟರ್ ಟೇಬಲ್ ನೇಮ್ ಮಾಡಿಫೈ ಕಾಲಮ್ ನೇಮ್ ಯಾವುದು ಅಂತ ಸ್ಪೆಸಿಫೈ ಮಾಡೋದು, ಡಿಪಾರ್ಟ್ಮೆಂಟ್, ಮತ್ತು ಅದರದ್ದು ಡೇಟಾ ಟೈಪು ಫಸ್ಟ್ ಏನಿತ್ತು ನಲ್ ಇತ್ತು, ಇವಾಗ ನಾವು ನಾಟ್ ನಲ್ಗೆ ಕನ್ವರ್ಟ್ ಮಾಡ್ತಾ ಇದ್ವಿ. ಇವಾಗ ಚೆಕ್ ಮಾಡೋದು ನೋಡಿ, ಡಿಪಾರ್ಟ್ಮೆಂಟ್ ಅನ್ನೋದು ಮೊದಲೇನಾಗಿತ್ತು ನಲ್ ಆಗಿತ್ತು, ಇವಾಗ ನಾಟ್ ನಲ್ ಆಗೈತೆ.
ಈ ರೀತಿ ನಾವು ಡೇಟಾ ಟೈಪ್ ಕನ್ಸ್ಟೆಂಟ್ ಯಾವುದೇ ರೀತಿ ಕನ್ವರ್ಟ್ ಮಾಡಬೇಕಂದ್ರೆ ನಾವು ಮಾಡಿಫೈ ಕಮೆಂಟ್ನ ಯೂಸ್ ಮಾಡ್ತೀವಿ. ನೆಕ್ಸ್ಟು ಈಗ ನಾನು ಕಾಲಮ್ ನೇಮ್ನ ಯಾವ ರೀತಿ ಚೇಂಜ್ ಮಾಡೋದು ಅಂತ ತಿಳ್ಕೊಳ್ಳೋದು. ಈಗ ಐ ಡಿ ಅಂತ ಒಂದು ಕಾಲಮ್ ನೇಮ್ ಐತೆ, ಅದನ್ನು ನಾನು ಐ ಡಿಯಿಂದ ಐ ಡಿ ಅಂತ ನಾನು ರೀನೇಮ್ ಮಾಡಬೇಕು ಕಾಲಮ್ನ. ಅದಕ್ಕೆ ಏನು ಮಾಡ್ತೀವಿ ಅಂದರೆ ಚೇಂಜ್ ಕಮೆಂಟ್ನ ಯೂಸ್ ಮಾಡ್ತೀವಿ. ಫಸ್ಟು ಆಲ್ಟರ್ ಟೇಬಲ್ ಎಂಪ್ಲಾಯಿ ಚೇಂಜ್ ಐ ಡಿ, ಮತ್ತು ಈಗ ನ್ಯೂ ಕಾಲಮ್ ನೇಮ್ನ ಸ್ಪೆಸಿಫೈ ಮಾಡಬೇಕು. ಐ ಡಿಯಿಂದ ಐ ಡಿ ಮತ್ತು ಅದ್ರದ್ದು ಡೇಟಾ ಟೈಪ್ನ ಸ್ಪೆಸಿಫೈ ಮಾಡಬೇಕು, ಇಂಟೀಜರ್. ಇವಾಗ ಚೆಕ್ ಮಾಡೋದು. ಇವಾಗ ನೀವು ನೋಡ್ಬೋದು ಐ ಡಿ ಅಂತ ರೀನೇಮ್ ಆಗೈತೆ. ಈ ರೀತಿ ನಾವು ಕಾಲಮ್ನ ನೇಮ್ನ ಯಾವ ರೀತಿ ಫಸ್ಟ್ ನಾವು ಬಿಫೋರು ಟೇಬಲ್ನ ಕ್ರಿಯೇಟ್ ಮಾಡಿದಾಗ ಎಂಪ್ಲಾಯಿ ಅಂತ ಟೇಬಲ್ನ ಕ್ರಿಯೇಟ್ ಮಾಡಿದ್ದು, ಅದೇ ನಾನು ಎಂಪ್ಲಾಯಿಯಿಂದ ಬೇರೆ ಟೇಬಲ್ ನೇಮ್ ಕೊಡಬೇಕು. ಇವಾಗ ನಾನು EMP ಅನ್ನೋ ನೇಮ್ಗೆ ಕನ್ವರ್ಟ್ ಮಾಡಬೇಕು ಟೇಬಲ್ ನೇಮ್ನ, ಅಂದರೆ ಯಾವ ರೀತಿ ಯೂಸ್ ಮಾಡೋದು, ಆಲ್ಟರ್ ಟೇಬಲ್ ನೇಮ್ ರೀನೇಮ್, ಈಗ ನ್ಯೂ ನೇಮ್ ಕೊಡೋದು, ಈಗ EMP ಅಂತ ನಾನು ಕೊಟ್ಟೆ. ಇವಾಗ ಚೆಕ್ ಮಾಡೋದ ಆ ನೇಮು ಚೇಂಜ್ ಆಗೈತಾ ಇಲ್ವಾ ಅಂತ. ಪ್ರೀವಿಯಸ್ಲಿ ಏನಿತ್ತು ಎಂಪ್ಲಾಯಿ ಅಂತಿತ್ತಲ್ವಾ, ನೋಡಿ ಎಂಪ್ಲಾಯಿ ಅಂತ ಟೇಬಲ್ ಡಸ್ ನಾಟ್ ಎಕ್ಸಿಸ್ಟ್, ಟೇಬಲ್ ಇಲ್ಲ ಅಂತ ಬರ್ತಾ ಇದೆ. ಇವಾಗ ನ್ಯೂ ನೇಮ್ ಹಾಕೋಣ, ನೋಡ್ಬೋದು ಈಗ ಟೇಬಲ್ ನೇಮು ಚೇಂಜ್ ಆಗೈತೆ EMP ಅಂತ, DESC EMP ಅಂತ ಕೊಟ್ಟಾಗ ಬಂತು. ನಾವು ಡೇಟಾಬೇಸಲ್ಲಿ ಟೇಬಲ್ ಆಯ್ತೋ ಇಲ್ವೋ ಅಂತ ಚೆಕ್ ಮಾಡೋಕ್ಕೆ ಏನು ಮಾಡ್ತೀವಿ, ಯಾವ್ಯಾವ ಟೇಬಲ್ ಆಯ್ತೋ ಅಂತ ಚೆಕ್ ಮಾಡೋಕ್ಕೆ ಶೋ ಟೇಬಲ್ಸ್. ನೋಡಿ ಫಸ್ಟ್ ಏನಿತ್ತು ಎಂಪ್ಲಾಯಿ ಅಂತ ಇತ್ತು, ಇವಾಗ EMP ಅಂತ ಚೇಂಜ್ ಆಗೈತೆ ಟೇಬಲ್ ನೇಮ್. ಇದಿಷ್ಟು ಆಲ್ಟರ್ ಕಮ್ಯಾಂಡು. ಏನಕ್ಕೆ ಅಂದರೆ ಸ್ಟ್ರಕ್ಚರ್ನ ಟೇಬಲಲ್ಲಿರೋ ಸ್ಟ್ರಕ್ಚರು, ಟೇಬಲ್ ನೇಮು, ಕಾಲಮ್ದು ಡೇಟಾ ಟೈಪು, ಕಾಲಮ್ದು ಕನ್ಸ್ಟೆಂಟು ಎಲ್ಲನೂ ಯಾವ ರೀತಿ ಮಾಡಿಫೈ ಮಾಡ್ಬೋದು ಅಂದರೆ ಬೈ ಯೂಸಿಂಗ್ ಆಲ್ಟರ್ ಕಮ್ಯಾಂಡು. ನಾವು DDL ಸ್ಟೇಟ್ಮೆಂಟಲ್ಲಿ ಫಸ್ಟು ಕ್ರಿಯೇಟು ಆಲ್ಟರ್ ಬಗ್ಗೆ ತಿಳ್ಕೊಂಡು ನೆಕ್ಸ್ಟ್ ವೀಡಿಯೋದಲ್ಲಿ ಡ್ರಾಪು, ಟ್ರಂಕೇಟು ಮತ್ತು DML ಕಮ್ಯಾಂಡ್ ಬಗ್ಗೆ ತಿಳ್ಕೊಳ್ಳೋಣ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್.